ನಿಮಗ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ ದೇವ್ರಿಗೂನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ನಂದು ತುಂಬಾ ಮನಸ್ಸಿನ ಪರಿಸ್ಥಿತಿ ತುಂಬಾನೇ, ಮನೆ ಪರಿಸ್ಥಿತಿ, ಮನಸ್ಸಿನ ಪರಿಸ್ಥಿತಿ ಎಲ್ಲ ತುಂಬಾನೇ ಒಂಥರ, ಯಾಕಪ್ಪ ನನಗೆ ಈ ರೀತಿ ದೇವ್ರು ಇಷ್ಟೊಂದು ಶಿಕ್ಷೆ ಕೊಡ್ತಾ ಇದ್ದಾರೆ, ಯಾಕೆ ನಾನು ಇಷ್ಟ ಅನ್ಭವಿಸ್ತಾ ಇದ್ದೀನಿ, ನಾವ್ ಯಾರಿಗೂ ಏನು ಒಳ್ಳೇದು ಮಾಡಿನೂ ನಮಗ್ ಕೆಟ್ಟದನ್ನ ಅನ್ಭವಿಸ್ತಿದೀನಿ, ಆ ತರ ಯಪ್ಪ. ಒಂದ್ ಪರಿಸ್ಥಿತಿ ಇತ್ತು ಮನ್ಸಿಗೆ. ಏನಪ್ಪ, ನಾನು ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ, ಹೌದಮ್ಮ. ಸುಮಾರು 23 ವರ್ಷ ವರ್ಕ್ ಮಾಡಿದ್ದೀನಿ ಓ. ಟೀಚರ್ ಆಗಿ. ನಮ್ಗಿಬ್ರು ಇಬ್ರು ಹೆಣ್ಮಕ್ಳು ನನ್ಗೆ, ಶ್ರುತಿ ಕೀರ್ತಿ ಅಂದ್ಬಿಟ್ಟು ಇಬ್ರುನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಹೌದಮ್ಮ. ಸೊ ನನಗೆ ಇಷ್ಟ ಆದ್ಮೇಲೂ ಮನೆದು ಪ್ರಾಬ್ಲಮ್ಸ್ ಕೆಲವುದಿತ್ತು. ಸೊ ರೈಟ್. ಹೇಗ್ ನಾನು ಅದರಿಂದ ಹೀಲ್ ಆಗ್ಬೇಕು, ಹೇಗೆ ನನಗೆ ಯಾರು ಅಡ್ವೈಸ್ ಮಾಡ್ತಾರೆ, ಎಲ್ಲಿ ಹೋಗಿ ನಾನು ಏನ್ ಕಲಿಬೇಕು, ನನಗೆ ಎಲ್ಲಿ ಹೋದ್ರೆ ನನಗೊಂದು ದಾರಿ ಸಿಗುತ್ತೆ, ಇದರಿಂದ ನನ್ನ ಆಲೋಚನೆಗಳಿಂದ ನಾನು ಕೆಲವೊಮ್ಮೆ ನಮ್ಗೆ ಯಾರನ್ನ ನಾವ್ ಅವ್ರಿಗೇನು ತಪ್ಪು ಮಾಡ್ದಿರಾ ಅವ್ರು ನಮಗ್ ತಪ್ಪು ಮಾಡ್ಬಿಟ್ರೆ ನನಗೊಂಥರ ತುಂಬಾ ಅವ್ರ ಮೇಲೆ ದ್ವೇಷ ಬರುತ್ತೆ. ಅಯ್ಯೋ, ಇವ್ರಿಗೆ ನಾನು ಎಷ್ಟು ಒಳ್ಳೇದ್ ಮಾಡಿದೀನಿ, ಏನು ಕೆಟ್ಟದು ಮಾಡಿಲ್ಲ, ಇವ್ರು ಯಾಕೆ ನಮ್ಗೆ ಇಷ್ಟು ಕೆಟ್ಟದ್ ಮಾಡ್ಬಿಡ್ತಾ ಇದ್ದಾರೆ, ಆತರ ಒಂಥರ ಹೊಟ್ಟೆ ಉರ್ಕೊಂತಾರೆ. ಫೇಸ್ ಮಾಡ್ಕೊಂಡು ಯೂನಿವರ್ಸ್ ಹತ್ರ ಏನಾರ ಕೇಳಿದ್ರೆ ಖಂಡಿತ ಅದು ನಿಮ್ಗೆ ದೇವ್ರ ಕಳಿಸ್ತಾನೆ ಅಂತ ಹೇಳಿದ್ರು. ಖಂಡಿತ ಈ ರಾಜೇಶ್ ಅವ್ರಿಗೂನು ತುಂಬಾ ಥ್ಯಾಂಕ್ಸ್, ನಿಮ್ಗೂನು ತುಂಬಾ ಥ್ಯಾಂಕ್ಸ್, ದೇವ್ರಿಗೂನು ಥ್ಯಾಂಕ್ಸ್. ಸೊ ದಟ್ ನೀವ್ ನಮ್ ಜೀವನಕ್ಕೆ ಬಂದ್ರಿ ಥ್ಯಾಂಕ್ ಯು. ಬಂದ್ರಿ ನಿಮ್ದು ಬ್ರೈನ್ ಜಿಮ್ಮೆ ನಾನು ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ದು.